ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ದ್ವಿತೀಯ ಬಾರಿಗೆ ಜೋಡಿ ಎತ್ತಿನ ಮತ್ತು ಕುದುರೆ ಸ್ಪರ್ಧೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತುರನೂರು ಗ್ರಾಮದ ಶ್ರೀ ವಿಟ್ರಾಯ ದೇವರ ಕಮಿಟಿ ವತಿಯಿಂದ ದ್ವಿತೀಯ ಬಾರಿಗೆ ಜೋಡಿ ಎತ್ತಿನ ಚಕ್ಕಡಿ ಮತ್ತು ಕುದುರೆ ಸ್ಪರ್ಧೆಯನ್ನು ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ, ಆರೋಗ್ಯಕರ ರಾಸುಗಳನ್ನು ಸಾಕಲು ರೈತರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಅರಿಬಿಂಚಿ ಮುಖ್ಯ ರಸ್ತೆಯಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ, ಮುಖ್ಯ ಅತಿಥಿ ಮೊಹಮ್ಮದ್ ಶಫಿ ಬೆಣ್ಣೆ, ಕುರುಬರ ಸಮಾಜದ ಅಧ್ಯಕ್ಷ ಪಡಿಯಪ್ಪ ಕ್ವಾರಿ ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಂಪಣ್ಣ ಕ್ವಾರಿ, ಕುರುಬ ಸಮಾಜ ಅಧ್ಯಕ್ಷ ಪಡಿಯಪ್ಪ ಕ್ವಾರಿ, ಪತ್ರಕರ್ತರಾದ ಎಂಕೆ ಯಾದವಾಡ, ತಿಪ್ಪಣ್ಣ ಸಿ ಪೂಜಾರ್, ಮಾರುತಿ ಮೆಟ್ಟನ್, ಸಿದ್ದಪ್ಪ ಡೋ ಗೊಡ್ಚಿ, ಸಿದ್ದಪ್ಪ ಕ ಮುಕ್ಕನ್ನವರ್, ಸಿದ್ದಪ್ಪ ಗೊಡ್ಚಿ, ರಂಗನಗೌಡ ಪಾಟೀಲ್, ಪುಂಡಲೀಕ್ ಕಳ್ಳೆನ್ನವರ್, ಹನುಮಂತಗೌಡ ಪಾಟೀಲ್ ಮತ್ತು ಶ್ರೀ ವಿಟ್ರಾಯ ದೇವರ ಕಮಿಟಿಯ ಅಧ್ಯಕ್ಷರು, ತುರನೂರು ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದರು. ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸವಿತಾರವರು ಹೇಳಿದ್ದಾರೆ. ಆದ್ರೆ ನನ್ನ ವಿನಂತಿ ಏನಂತಂದ್ರೆ, ರಾಮದುರ್ಗ ತಾಲೂಕಿನ ಹೆಬ್ಬಾಗಿಲು ಯಾವ್ದಾದ್ರೆ ಅದು ತುರ್ನೂರು ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಇವತ್ತು ಏನಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮದೊಳಗೆ ವಿಟ್ರಾಯನ ಕಮಿಟಿಯವರು ಏನಿದಿಲ್ಲ, ಬರುವಂಥ ದಿನಮಾನಗಳು ಕೊಡುವ ದಾನಿಗಳು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಬರುವಂಥ ದಿನಮಾನೊಳಗೆ ನಮ್ಮ ಕ್ರೀಡೆ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಇವತ್ತು ಏನಿದಿಲ್ಲ ಕಾರ್ಯಕ್ರಮ ಪಂಚಮಿ ನಿಮಿತ್ತವಾಗಿ ನಾವು ಇವತ್ತು ಮೊದಲು ಏನ್ ಮಾಡ್ತಿದ್ವಿ, ಹೆಣ್ಮಕ್ಳು ಜೋಕಾಲಿ ಆಡೋದನ್ನ ಮಾಡ್ತಿದ್ರು, ಗಂಡ್ಮಕ್ಳು ಜೋಕಾಲಿ ಮಾಡ್ತಾರೆ. ಇವತ್ತು ಜೋಕಾಲಿ ಅನ್ನೋದು ಹೋಗ್ಬಿಟ್ಟದು. ಅದಕ್ಕೆ ಶಾಶ್ವತವಾಗಿ ಜೋಕಾಲಿ ಉಳಿಬೇಕಾಗಿತ್ತಂದ್ರೆ ನಾನು ಇವತ್ತು ತುರ್ನೂರು ನಂದು ಕೇರಪಟ್ಟೆ ತುರ್ನೂರು ರಾಮದುರ್ಗಿದ್ರು ಸಹಿತ ನಂದು ಜಾಗ ಯಾವತ್ತ ತುರ್ನೂರಾಗೈತೆ, ನಾನು ತುರ್ನೂರು. ಆದ್ರೆ ಇವತ್ತು ಏನಪ್ಪ ಅಂದ್ರೆ ನೀವೆಲ್ಲರೂ ಹಿರಿಯರು ಕುಡ್ಕೊಂಡು ಹುಡುಗರು ಕುಡ್ಕೊಂಡು ಏನಪ್ಪ ಅಂದ್ರೆ ಒಂದೊಂದು ಜಾಗ ನಿರ್ಣಯ ಮಾಡಿದ್ರೆ ಅಲ್ಲೊಂದು ಜೋಕಾಲಿ ಆಡಿಸ್ಬೇಕಂತ ಮಾಡಿದ್ರೆ ಅಂತಂದ್ರೆ ಎಲ್ಲ ತಾಯಿಯಂದಿರು ಮತ್ತೆಲ್ಲ ಹುಡುಗರು ಬದುಕಿದ್ರೆ ಅಲ್ಲಿ ಜೋಕಾಲಿ ಆಡೋದು ಇದು ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಏನಂದ್ರೆ ಈ ಪಂಚಮಿ 5 ದಿವಸ ಐತಿ. ಆ ಪಂಚಮಿ 5 ದಿವಸ ಇದ್ರೂ ಸಹಿತ ಅಲ್ಲಿ ಒಂದು ದೇವರ ಕಟ್ಟೆ ಐತಿ, ನಮ್ಮ ಜಾಗದೊಳಗೆ ದೇವರ ಕಟ್ಟೆ ಐತಿ. ಆ ದೇವರ ಕಟ್ಟೆ ಒಳಗೆ ಹಾಲು ಒಯ್ದ ನಾಳೆಗೆ ಜೋಕಾಲಿ ಆಡಿಸುವಂತ ನಿರ್ಣಯ ತೆಗೆದುಕೊಂಡ್ರು ಸಹಿತ ನಾವೆಲ್ಲರೂ ಧನ್ಯವಾದಗಳು ನೀವು ಹೇಳ್ಬೇಕು ಇಷ್ಟಪಡೋದು. ಎಲ್ಲರೂ ಇವತ್ತೇನಪ್ಪ ಅಂದ್ರೆ ಒಂದು ಹೆಚ್ಚಿನ ರೀತಿಯೊಳಗೆ ಜೋಡಿತಿನ ಶರತ್ತು ಬಂಡಿ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನು ಹೆಚ್ಚಿನ ರೀತಿಯೊಳಗೆ ಕೆಲಸ ಮಾಡ್ಬೇಕನ್ನುವಂಥದ್ದನ್ನ ಮಾಡೋ ಜೊತೆಗೆ ಮುಂದಿನ ಸಲ ವಾಲಿಬಾಲ್ ಇಡ್ರಿ, ಖೋ ಇಡ್ರಿ, ಕಬಡ್ಡಿ ಇಡ್ರಿ ಅಂತಂದ್ರೆ ನಾವು ಹೇಳಿದ್ರೆ ಶೆಬ್ಬಿ ಬೆಣ್ಣೆ ಹೇಳಿದಾಗ ನಾವೆಲ್ಲರೂ ಬಡ್ಡಿ ಕೊಡಕ್ಕೆ ತಯಾರಿದೆವು. ನೀವು ಯಾವಾಗ ಕೇಳಿದ್ರೆ ನಾವು ಬಡ್ಡಿ ಕೊಡಕ್ಕೆ ತಯಾರಿದೆವು. ಅದಕ್ಕೆ ನಿಮ್ಮ ಉತ್ಸಾಹ ಹೆಚ್ಚಿರಬೇಕು. ನಾವು ಉತ್ಸಾಹದಿಂದ ಕೊಡುವಂಥ ಕೈಗಳು ನಮಗೆ ಬರ್ಬೇಕನ್ನೋಂಥ ನಿಟ್ಟಿನೊಳಗೆ ಎಲ್ಲ ಕೆಲಸ ಮಾಡ್ತೀವಿ. ಅದಕ್ಕೆ ಬರುವಂಥ ದಿನಮಾನಗಳಿಗೆ ಆ ವಿಟ್ರಾಯನ ಕಮಿಟಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ. ಎಲ್ಲರಿಗೂ ಮೊದಲನೇದಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯನ ಹೇಳ ಬಯಸ್ತೇನೆ. ಈ ಕಾರ್ಯಕ್ರಮ ನಮ್ಮ ಈಗ ಅಧ್ಯಕ್ಷರು ಹೇಳಿದಂಗ ನಮ್ಮ ತಾಲೂಕದಾಗ ಇವು ಎಲ್ಲರ ಸ್ಪರ್ಧೆಗಳು, ಜೋಡೆತ್ತಿನ ಸ್ಪರ್ಧೆ ಆಗಲಿ, ಕುದುರೆ ಸ್ಪರ್ಧೆ ಆಗಲಿ, ಅದು ನೋಡಾಕ ಎಲ್ಲರ ಜಾಗ ಇತ್ತಪ್ಪ ಅಂತಂದ್ರೆ ಅದು ತುರ್ನೂರು ಆಗೈತೆ ಅಂತ ಹೇಳ್ಯಾರ. ಅದು ಅಷ್ಟೇ ಸತ್ಯ ಐತಿ. ಈ ನಾನು ವಿಟ್ರಾಯ ಗುಡಿ ಕಮಿಟಿ ಹುಡುಗರು ಅಂತೇಳಿ ನಂದೊಂದು ವಿನಂತಿ ಏನಂತಂದ್ರ, ನೀವು ಊರು ತುಂಬ ಜೋಳಿಗೆ ಹಾಕಿ ಎಲ್ಲರಿಗೂ ಒಂದು ಮನರಂಜನೆ ಮತ್ತು ಒಂದು ಸ್ಪರ್ಧೆ ಈ ಜನರು ನೋಡ್ಲಿ ಅಂತ ಹೇಳಿ ಏನ್ ಮಾಡ್ತೀರಿ. ಇಲ್ಲಿ ಈ ಸ್ಪರ್ಧೆಯ ಒಂದು ಪ್ರಥಮ ಬಹುಮಾನ ಆಗ್ಲಿ, ದ್ವಿತೀಯ ಬಹುಮಾನ ಆಗ್ಲಿ ಬೇರೆ ತಾಲೂಕಿನವ್ರ ತಗೊಂಡೋಗ್ಬಿಡ್ತಾರೆ. ನಮ್ಮ ತಾಲೂಕಿನವ್ರಿಗೆ ಏನೂ ಸಿಗುದಿಲ್ಲ ಇದು. ನಂದು ಒಂದು ವಿನಂತಿ ಏನಂತಂದ್ರ, ಈ ಕಾರ್ಯಕ್ರಮ ನೀವು 5 ವರ್ಷಕ್ಕೊಮ್ಮೆ ಮಾಡ್ರಿ. ಪ್ರತಿ ವರ್ಷ ನೀವು ಗ್ರಾಮೀಣ ಕ್ರೀಡೆಗಳನ್ನ ಮಾಡ್ರಿ. ಪಂಚಮಿ ನಿಯಮಿತವಾಗಿ ಹೆಣ್ಮಕ್ಳಿಗೆ ಸ್ಪರ್ಧೆ ಕೊಡ್ರಿ. ನಿಮ್ಮ ಹುಡುಗರಿಗೆ, ಈಗಿನ ಮಕ್ಕಳಿಗೆ ಚಿನ್ನಪಿನಿ ಆಟ ಅಂದ್ರೆ ಏನು, ಲಗೋರಿ ಆಟ ಅಂದ್ರೆ ಏನು, ಇಂಥವೆಲ್ಲ ನೀವೆಲ್ಲ ನೆನಪು ಮಾಡಿ ಕೊಡ್ಬೇಕಂತ ಹೇಳಿ ನಂದು ವಿನಂತಿ ಐತಿ ನಿಮ್ಮಲ್ಲಿ. ಈ ಪ್ರೈಸ್ ನಾವು ಮುಂದಿನ ವರ್ಷ ಕೊಡ್ತೀವಿ ನಿಮ್ಗೆ, ಆದ್ರೆ ಗ್ರಾಮೀಣ ಕ್ರೀಡೆ ಇಟ್ಟರೆ ಮಾತ್ರ ಕೊಡ್ತೀವಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಗ್ರಾಮೀಣ ಕ್ರೀಡೆನೂ ಇವತ್ತು ಉಳಿಸುವಂತದ ಜವಾಬ್ದಾರಿ ನಿಮ್ಮ ಮೇಲೆ ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರಿಗೂ ಐತಿ. ಯಾಕಂದ್ರೆ ತುರ್ನೂರು ಪಂಚಾಯತಿ ಏನೋ ಒಂದು ನಿರ್ಣಯ ಆತಂದ್ರೆ ಸುಪ್ರೀಂ ಕೋರ್ಟ್ ನಿರ್ಣಯ ಆದಂಗೈತಿ. ಯಾಕಂದ್ರೆ ಇಡೀ ತಾಲೂಕಲ್ಲ, ನಮ್ಮ ಇಡೀ ಬೆಳಗಾವಿ ಜಿಲ್ಲಾದಾಗ ಪ್ರಸಿದ್ಧ ಐತಿ ತುರ್ನೂರ ಪಂಚಾಯತಿ ಅಂತಂದ್ರೆ. ಜನ ಅಷ್ಟು ರೆಸ್ಪೆಕ್ಟ್ ಮಾಡ್ತೈತಿ ಆ ಪಂಚಾಯತಿಗೆ. ನಂದು ವಿನಂತಿ ಏನು ಅಂತಂದ್ರೆ, ಆ ಗ್ರಾಮೀಣ ಕ್ರೀಡೆ ಉಳಿಸುವಂತ ಜವಾಬ್ದಾರಿ ಈ ವಿಟ್ರಾಯ ದೇವರ ಕಮಿಟಿ ಹುಡುಗರು ಮತ್ತು ಈ ವೇದಿಕೆ ಮೇಲೆ ಇದ್ದಂತ ಹಿರಿಯರದು ಮತ್ತೆ ನಮ್ದು ಇದೆ ಅಂತ ಹೇಳಿ ನನಗೆ ಮಾತಾಡೋರು. ಶರ್ತ್ಗಳನ್ನು ನೋಡುದಂದ್ರೆ ಅದು ತುರೂರು ಗ್ರಾಮದಲ್ಲಿ ಮಾತ್ರ ಸಾಧ್ಯ ಅಂತ ಕಾರ್ಯಕ್ರಮ, ಬಹಳ ಕಾರ್ಯಕ್ರಮ ಮಾಡ್ತಾರೆ. ಟಗರಿ ಶರ್ತ್ ಇರ್ಬೋದು, ಎತ್ತಿನ ಗಾಡಿ ಶರ್ತ್ ಇರ್ಬೋದು. ಈಗ ಒಂದು 8 ದಿವಸದಿಂದ ಹನುಮಂತ ಕ್ಯಾತೇರವರ ಒಂದು ಹುಟ್ಟು ಹಬ್ಬ ನಿಮಿತ್ತವಾಗಿ ಒಂದು ಸಾವಿರಾರು ಜನ ಸೇರಿ ಒಂದು ದೊಡ್ಡ ಪ್ರಮಾಣದ ಒಂದು ಟಗರಿ ಶರ್ತ್, ಇದು ಎತ್ತಿನ ಶರ್ತ್ ಮಾಡಿದ್ರೆ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿಯೊಳಗ
ಏನಾರ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ಎಲ್ಲಾರು ಸಿಗ್ಬೇಕಂದ್ರ ಅದು ತುರು ಗ್ರಾಮದಲ್ಲಿ ಮಾತ್ರ ಸಾಧ್ಯ ಅಂತ ಒಂದು ಯುವಕರು ಒಂದು ಪಡೆನ ತುರು ಗ್ರಾಮದ ವಿಠ್ಠಪ್ಪನವರು ಉತ್ಸಾಹ ಅಂತ ಯುವಕರು ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ತೊಡಗ್ಯಾರ. ಅವರು ಗಣಪತಿ ಇರ್ಬೋದು, ಆಮೇಲೆ ವಿಠ್ಠಪ್ಪನವ್ರ ಜಾತ್ರೆ ಇರ್ಬೋದು, ಎಲ್ಲೂ ಅನೇಕ ಕಾರ್ಯಕ್ರಮ ನೋಡ್ರಿ. ವಿಠ್ಠಪ್ಪನವರ ಕಮಿಟಿ ಹುಡುಗರು ಒಂದು ಗ್ರ್ಯಾಂಡ್ ಆಗಿ ರಾಮದುರ್ಗ ತಾಲೂಕು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋ ತರ ಒಂದು ದೊಡ್ಡ ಒಳ್ಳೆ ಒಂದು ಎಲ್ಲಾ ರೈತರಿಗೆ ಒಂದು ಹಬ್ಬದ ವಾತಾವರಣ ತರ ಒಂದು ಎಲ್ಲರಿಗೂ ಒಂದು ವ್ಯಾಸರವನ್ನು ಕಳೆಯುವಂತ ಹಬ್ಬಗಳ ಕಾರ್ಯಕ್ರಮ ಆಚರಿಸ್ತಾ ಬಂದಾರ. ಅದಕ್ಕಾಗಿ ವಿಠ್ಠಪ್ಪನವರು ಎಲ್ಲ ಯುವಕರು ಇನ್ನೂ ಬರುವ ದಿನಮಾನಗಳಲ್ಲಿ ನೀವು ಅನೇಕ ಇಂತ ಒಳ್ಳೆಯ ಸ್ಪರ್ಧೆಗಳನ್ನು ಮಾಡಲಿ. ಎಲ್ಲಾ ರೈತರ ಹಿಂದೂ ನಮ್ಮ ಹಿಂದೂ ಸಂಪ್ರದಾಯ ಹಬ್ಬಗಳು ಇನ್ನೂ ಜನಜಾಗರವಾಗಲಿ ಅಂತ ಹೇಳುತ್ತಾ ಇವತ್ತಿನ ದಿವಸ ನನಗೆ ಮಾತಾಡೋ ಅವಕಾಶ